ಒಂದೆರಡು ದಿನಗಳ ಹಿಂದೆ ಗಿರೀಶ್ ಮಠಣ್ಣವರ್ ನನ್ನ ಜೊತೆ ಹ್ಯೂಮನ್ ರೈಟ್ಸ್ ಆಫೀಸರ್ ಇದ್ದಾರೆ ಅಂತ ಹೇಳಿ ಒಬ್ಬರನ್ನ ಪರಿಚಯ ಮಾಡಿಸ್ತಾರೆ. ಆದರೆ ಮಜಾ ಏನು ಅಂತಂದ್ರೆ ಅವರ ಮಾನವ ಹಕ್ಕುಗಳ ಆಫೀಸರ್ ಇದ್ದಾರಲ್ಲ, ಅವ್ರ ಪ್ರಕಾರ ಅವರು ಒಬ್ಬ ರೌಡಿ ಶೀಟರ್. ಕಳೆದ ಡಿಸೆಂಬರ್ನಲ್ಲಿ ಮದನ್ ಬುಗಡಿಯನ್ನ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಬೆಂಡೆತ್ತಿದ್ರು. ರೌಡಿ ಪರೇಡ್ನಲ್ಲಿ ಮದನ್ ಬುಗಾಡಿಗೆ ಎನ್ ಶಶಿಕುಮಾರ್ ಕ್ಲಾಸ್ ತೆಗೆದುಕೊಂಡಿದ್ರು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಇದರ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕ್ಲಾಸ್ ತಗೊಂಡಿದ್ದು ನಿಜ. ರೌಡಿ ಶೀಟರ್ ಪರೇಡ್ ಮಾಡುವಾಗ ಆತನನ್ನ ಕರೆ ತಂದಿದ್ರು. ಮದನ್ ಬುಗಡಿ ಅಧಿಕಾರಿಗಳೊಂದಿಗೆ ವಾಗ್ವಾದ ಮಾಡಿದ್ದ. ಧರ್ಮಸ್ಥಳ ಪ್ರಕರಣ ಕುರಿತಾಗಿ ನಾವು ವಿಡಿಯೋ ನೋಡಿದ್ವಿ. ರೌಡಿ ಶೀಟರ್ನ ಅಧಿಕಾರಿ ಅಂತ ಹೇಳಿದ್ದು ನಿಜವಾಗ್ಲೂ ಇದೊಂದು ರೀತಿ ಆಘಾತಕಾರಿ ವಿಷಯ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲ, ನಾನು ಕೂಡ ಮಾಧ್ಯಮದಲ್ಲೇ ಅದನ್ನು ನೋಡಿದ್ದು. ನಂತರ ತಮ್ಮ ಮಾಧ್ಯಮ ಮಿತ್ರರ ಕೆಲವರು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದು. ಈ ಹಿಂದೆ ನಾವೊಂದು ರೌಡಿ ಶೀಟರ್ಸ್ ಪರೇಡ್ ಮಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಿಂದ ಅವನ್ನ ಕರ್ಕೊಂಡ್ಬಂದು ಪೆರೇಡಲ್ಲಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ದು, ಸ್ಟೇಷನ್ಗೆ ಬರಬೇಕಾಗತ್ತೆ, ನಿಮ್ದು ರೌಡಿ ಶೀಟರ್ ರಿವ್ಯೂ ಮಾಡಬೇಕಾಗತ್ತೆ. ಆ ರಿವ್ಯೂ ಮಾಡೋಂಥ ಸಂದರ್ಭದಲ್ಲಿ ಕೆಲವು ಮಾಹಿತಿ ಕೊಡಬೇಕು, ಮತ್ತೆ ರೌಡಿ ಶೀಟರ್ ಪೆರೇಡ್ ಬರಬೇಕು ಅಂತಂದು ಕರೆದಂತ ಸಂದರ್ಭದಲ್ಲಿ ಕಿರಿಕಿರಿ ಮಾಡೋವಂಥದ್ದು. ಆಮೇಲೆ ನಾನು ವಿವಿಧ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತೆಲ್ಲ ಕಿರಿಕಿರಿ ಮಾಡಿ ನಮ್ಮ ಅಧಿಕಾರಿಗಳಿಗೂ ಕೂಡ ಅನುಚಿತವಾಗಿ ನಡ್ಕೊಳ್ಳುವಂತ ಕೆಲಸ ಮಾಡಿದ್ದ ಅನ್ನೋಂಥದ್ದು ನನಗೆ ಅಲ್ಲಿ ಪೆರೇಡಲ್ಲೇ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಾಗ 2017ರಿಂದ ನನ್ನ ಮೇಲೆ ಯಾವುದು ಕೇಸಸ್ ಇಲ್ಲ, ಅದ್ರ ನಂತರ ನಾನು ಒಳ್ಳೆಯವನಾಗಿದ್ದೀನಿ, ಹಂಗಾಗಿ ನಾನು ರೌಡಿ ಶೀಟ್ ಕ್ಲೋಸ್ ಮಾಡಿ ಇನ್ನೆಷ್ಟು ದಿವಸ ಇಟ್ಕೊಂಡಿದ್ದೀರಿ ಅಂತೆಲ್ಲ ನಮ್ಮ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಆವಾಜ್ ಹಾಕೋ ರೀತಿಯಲ್ಲಿ ಮಾತಾಡಿದ್ದಾನೆ ಅನ್ನೋಂಥದ್ದು ಗಮನಕ್ಕೆ ಬಂದದ್ರ ಹಿನ್ನೆಲೆಯಲ್ಲಿ ನಾನು ಅಲ್ಲೇ ಹೇಳಿದ್ದೆ ಅವನಿಗೆ, ರೌಡಿ ಶೀಟರು ಇಟ್ಕೊಳ್ಳುವಂಥದ್ದು ಅದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಿಯಮಗಳಲ್ಲಿರುವಂತಹ ಒಂದು ಅವಕಾಶ. ಎಲ್ಲಿವರೆಗೂ ಒಬ್ಬ ವ್ಯಕ್ತಿ ಅವನ ಮೇಲೆ ಕೇಸ್ ಇರಲಿ ಬಿಡ್ಲಿ, ಕೇಸ್ ಕ್ಲೋಸ್ ಆಗಲಿ, ಅವನ ಚಟುವಟಿಕೆಯನ್ನ ಗಮನಿಸೋ ಅಗತ್ಯ ನಮಗಿದೆ ಅಂತ ಅನ್ಸುತ್ತೋ ಅಲ್ಲಿವರೆಗೂ ಇಟ್ಕೋತೀವಿ. ಬಹಳಷ್ಟು ಜನ ಕೇಸೇ ಆಗಿರಲ್ಲ ಅವ್ರ ಮೇಲೆ, ಬಟ್ ಅವ್ರ ಆಕ್ಟಿವಿಟಿ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಇದೆ ಅಂತಂದಾಗ ನಾವು ಸಿ ಕ್ಯಾಟಗರಿ ಆಫ್ ರೌಡಿ ಶೀಟ್ ಅನ್ನ ಓಪನ್ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.